ಕರೆ ಎಲ್ಲರಿಗೂ ಇವತ್ತೆಲ್ಲರೂ ರೆಡಿಯಾಗಿ ಅಯೋಧ್ಯೆ ಕಡೆ ಹೊಂಟಿವಿ. ಒಂದು 3-4 ಕಿಲೋಮೀಟ್ರ್ ಏನೋ ದೂರ ಐತಂತ. ಎಲ್ಲರೂ ರೆಡಿಯಾಗಿದ್ದಾರೆ. ನಾನು ಪದ್ಧತಿ ರೆಡಿಯಾಗಿ ಜಳಕ ಮಾಡ್ಕೊಂಡು ರೆಡಿಯಾಗಿ ಹೊಂಟಿವಿ ರೀ. ಈಗ ಈ ಕಡೆಯಿಂದ ಎಲ್ಲರೂ ಒಂದು ಗಾಡಿ ಮಾಡ್ಕೊಂಡು ಹೋಗ್ತೀವಿ. हाँ ब्लॉग बना रहा हूँ ब्लॉग. इधर से कितना किलोमीटर है हनुमान मंदिर? 3 किलोमीटर. इलिंद 3 किलोमीटर हनुमान देवर गुड़ी. उधर से राम मंदिर कितना किलोमीटर हनुमान मंदिर से? बगल ही में है. बगल में ही है. बगल में 500 मीटर. हनुमंत देवर गुड़िಯಿಂದ ರಾಮ ಮಂದಿರ ಅರ್ಧ ಕಿಲೋಮೀಟರ್ ಐತೆ ಅಂತ. ಚಿತ್ರಕಲೆಗಳನ್ನು ಬಿಡಿಸಿದ್ದಾರೆ. ಪೇಂಟ್ಗಳನ್ನ ಯಾವ ರೀತಿ ಮಾಡಿದ್ದಾರೆ ನೋಡ್ಬೋದು. ಒಂದು ಲೆಕ್ಕಕ್ಕೆ ಟ್ರಾಫಿಕ್ ಐತಿ ಇಲ್ಲಿ ರಾಮ ಮಂದಿರ ಕಡೆ. ಯಾಕಂದರೆ ಎಲ್ಲ ಕುಂಭಮೇಳ ಮುಗಿಸ್ಕೊಂಡು ರಾಮ ಮಂದಿರ ವಿಸಿಟ್ ಮಾಡ್ಲಿಕ್ಕೆ ಬಂದೇ ಬರಾಕತ್ತಾರ. ಕಿಲೋಮೀಟ್ರ್ ಐತೆ ಅಂತ್ರಿ ಈ ಕಡೆ. 1 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು. ಒಬ್ಬರಿಗೆ 30 ರೂಪಾಯಿ ತೊಗೊಂಡ್ರು. ಇಲ್ಲಿಂದ ಅಟ್ಟಾದ್ರೂ 1 ಕಿಲೋಮೀಟ್ರ್ ದೂರ ಬಿಟ್ಟರೆ ಇಲ್ಲಿಂದ ನಡ್ಕೊತ ಹೋಗ್ಬೇಕಂತ ನೋಡ್ರಿ. ಇದೇ ಬಾಳೆ ಹೆಂಗಿರೋದು ಈ ಕಡೆ ನೋಡ್ರಿ, ನಾವೀಗ ಅಯೋಧ್ಯ ಧಾಮ್ ಜಂಕ್ಷನ್ ಒಳಗದೀವಿ. ರೈಲ್ವೆ ಸ್ಟೇಷನ್ ಇದು. ಎಷ್ಟು ನೋಡಕ್ಕೆ ಗುಡಿ ಗತೆ ಅನ್ಸತ್ತೆ. ಎಷ್ಟು ದೊಡ್ಡದೈತಿ, ಅಷ್ಟು ಚಂದ ಐತಿ. ನಾ ಆ್ಯಕ್ಚುಲಿ ಇದನ್ನು ಗುಡಿನ ಅನ್ಕೊಂಡಿದ್ದೀವಿ. ಅಯೋಧ್ಯೆ ಒಳಗೆ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲ ಅಂಗಡಿಗಳಿಗೆ ಒಂದೇ ಥರ ಸೇಮ್ ಬೋರ್ಡು, 2 ಲ್ಯಾಂಗ್ವೇಜ್. ಎಲ್ಲ ಬೋರ್ಡ್ ಮೇಲೂ 2 ಲ್ಯಾಂಗ್ವೇಜು, ಒಂದೇ ಥರ ಬೋರ್ಡು. ಜೈ ಶ್ರೀರಾಮ್. ಈ ಕಡೆದ್ದು ರಾಮ ಮಂದಿರಕ್ಕೆ ಹೋಗುತ್ತೆ, ಈ ಕಡೆದ ಹನುಮಾನ್ ಮಂದಿರಕ್ಕೆ ಹೋಗುತ್ತೆ. ನಾನೀಗ ಹನುಮಾನ್ ಮಂದಿರ ಕಡೆ ಹೊಂಟೆ. ಅವರು ನಮ್ಮ ಹುಡುಗರು ಅಲ್ಲೇ ಜಂಪ್ ಮಾಡಿ ಬಂದರು. ನನಗೆ ಯಾಕೋ ಜಂಪ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಹಿಂಗಾಗಿ ನಾವು ಸುತ್ತಾದ ಬಂದೆ. ಹನುಮಾನ್ ಮಂದಿರಕ್ಕೆ ನೋಡು ಹೋಗುವಲ್ಲಿ ಚಹಾ ಕುಡ್ಲಿಕ್ಕತ್ತಾರ ಎಲ್ಲರೂ. ಮಟ್ಟಿ ಚಹಾ. ದ್ವಾರ ಬಾಗಿಲ್ದಾಗ ನಮ್ಮ ಹುಡುಗರು ಎಲ್ಲ ಕಡೆ ಬೇರೆ ಬೇರೆ ಕಡೆ ಆಗಿದ್ದಾರೆ. ಒಂದು ಡಿಫ್ರೆನ್ಸ್ ಇವು ನಮಗೆ. ಸಿಕ್ಕಾಪಟ್ಟೆ ಜನ ರೀ. ಇಷ್ಟು ಜನ ಯಾವ ಗುಡಿ ಒಳಗೂ ನೋಡಿಲ್ಲ ಯಾವಾಗ. ಸಿಕ್ಕಾಪಟ್ಟೆ ಪೊಲೀಸರು, ಸಿಕ್ಕಾಪಟ್ಟೆ ಜನ. ಅದರ ಒಂದು ಹೆವಿ ಕಂಟ್ರೋಲ್ ಮಾಡತ್ತಾರ. ನಮ್ಮ ಮಂದಿರದಿಂದ ಈ ಕಡೆ ಎಕ್ಸಿಟ್ ಆಗಿ ಈ ಕಡೆ ರಾಮ ಮಂದಿರ. ನಾವೊಂದು ಸ್ವಲ್ಪ ಈ ಕಡೆ ಹೋಗಿ ಈ ಕಡೆ ಬರ್ಬೇಕು.
ನಾವು ಹಚ್ಕೊಂಡು ಒಂದು ಗ್ರೂಪ್ ಫೋಟೋ ತೊಗೋಬೇಕಂತ ನಿಂತೀವಿ. ಯಾರು ಸಿಕ್ಕರೆ ಅವ್ರ ಕಡೆ ಫೋನ್ ಕೊಟ್ಟು ಗ್ರೂಪ್ ಫೋಟೋ ತೊಗೊಂಡು ಇಲ್ಲಿಂದ ಸೀದಾ ರಾಮ ಮಂದಿರ ಕರೆ. ಕೇಸರಿ ಟಾವೆಲ್ಲ ಇಲ್ಲ ಜಾಗ ಖಾಲಿ ಐತಿ, ಖಾಲಿ ಐತಿ. ನೋಡ್ರಿ ಅಷ್ಟರ ಪದ್ಧತಿ ಮಡಿಕೆ ಚಾ ಕುಡ್ದು ರಾಮ ಮಂದಿರ ದರ್ಶನಕ್ಕೆ. ಜೈ ಸೀತಾರಾಮ್, ಜೈ ಸೀತಾರಾಮ್, ಜೈ ಶ್ರೀರಾಮ್. ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ತೊಳಗೆ ಬರ್ಬೇಕು. ಇಲ್ಲಿ ನೋಡ್ಬೋದು ರಾಮ ಮಂದಿರ ಇನ್ನೂ ಕನ್ಸ್ಟ್ರಕ್ಷನ್ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಐತಿ, ಇನ್ನೂ ಕನ್ಸ್ಟ್ರಕ್ಷನ್. ಆ ಕಡೆ ಎಲ್ಲ ಶೌಚಾಲಯ ಐತಿ, ಶೌಚಾಲಯ ಅಣ್ಣ ಇಲ್ಲ ಲಾಕರ್ ನೋಡ್ರಿ, ಲಾಕರ್ ಸಿಸ್ಟಮ್ ಈ ಕಡೆ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಈಗ ರಾಮ ಮಂದಿರ ಒಳಗೆ ಹೋಗಿ ಬಂದ್ವಿ. ಈ ಕಡೆ ಹೋಗಿದ್ವಿ, ಹೋಗಿ ಹಂಗೆ ನೀವು ಬೇಕಾದಲ್ಲಿ ಬೇಕಾದ ಕಡೆಯಿಂದ ಹೋಗ್ರಿ, ಬೇಕಾದ ಗೇಟ್ ಬೇಕಾದ ಲೈನ್ ಒಳಗೆ ಹೋಗ್ರಿ. ವಾಪಸ್ ನೀವು ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀರ ಅಲ್ಲಿಗೆ ಬರ್ತೀರ. ಆ ಥರ ಸಿಸ್ಟಮ್ ಐತಿ. ಮತ್ತು ಕಂಟಿನ್ಯೂ ದೇವ್ರ ದರ್ಶನ ಅಂದ್ರೆ ರಾಮನ ದರ್ಶನ ಮಿನಿಮಮ್ 5 ನಿಮಿಷ ನೀವು ಕಂಟಿನ್ಯೂ ನೋಡ್ಬೋದು. ಎಷ್ಟೋ ಗದ್ದಲ ಇದ್ದಾರೋ 5 ನಿಮಿಷ ಕಂಟಿನ್ಯೂ ತಲೆಯಿಂದ ಎಷ್ಟು ಮುಂದೆ ಹೋಗ್ತಾ ತಲೆಯಿಂದ ಹಂಗೆ ಕಾಣ್ತಾ ಹೋಗ್ತಾರೆ. ಪೂರ್ತಿ ವಿಗ್ರಹ ಕಾಣ್ತಾ ಹೋಗುತ್ತೆ. ಅಂದರೆ ಹೆಂಗೆ ಹೋಗ್ತಾ ಎಷ್ಟು ದೂರ ಇರ್ತಾರಲ್ಲ ಇಷ್ಟು ಕಾಣುತ್ತೆ ಹಂಗೆ ಹಿಂಗೆ ಪೂರ್ತಿ ಕಾಣ್ತಾ ಹೋಗುತ್ತೆ. ಮಾತ್ರ ಒಳಗೆ ಅದಿದ್ದೆ ಒಂಥರ ಹೆವಿ ಖುಷಿ ರೀ. ಯಾಕಂದ್ರೆ ನಾವು ಮೊದಲಿಂದ ಬನಾಯಿಂಗೆ ಮಂದಿರ ಸಾಂಗ್ ಹಚ್ಕೊಂಡು ಅದು ಫೀಲ್ ಆಗ್ತಿದ್ವಲ್ಲ, ಈಗ ಅದು ನೋಡಿದ ಕೂಡಲೇ ಬಣ್ಣಗಯ್ಯ ಮಂದಿರ ನಮಗೆ ಒಂಥರ ಭಾರಿ ಫೀಲ್ ರೀ. ಹೆಂಗಾಯ್ತು ವರ್ಧನ್ ಅವ್ರು ಒಂದು ಸ್ವಲ್ಪ ಹೇಳ್ತಾರೆ ನೋಡ್ರಿ. ಆ್ಯಕ್ಚುಲಿ ಇಷ್ಟು ದಿನ ನಾವು ರಾಮನ ಗುಡಿ ನೋಡ್ತಿದ್ದಿಲ್ಲ. ಈಗ ನಾವು ರಾಮನ ಗುಡಿ ನೋಡಿದ್ವಿ, ಅಲ್ಲೇ ಫೋನ್ ಒಳಗೆ ನೋಡಿದ್ವಿ, ಸ್ಟೇಟಸ್ ಒಳಗೆ ನೋಡಿದ್ವಿ, ಅದೇ ಇರ್ತೈತೆ. ಇಲ್ಲಿ ಏನು ಬರ್ತೀವಲ್ಲ ಅದು ಒಂದು ಡಿವೈನ್ ಪವರ್ ಅಂತ, ಸ್ಪಿರಿಚುವಲ್ ಪವರ್ ಅಂತಾರಲ್ಲ, ಅಲ್ಲಿ ಹೋದ್ಮೇಲೆ ಮೈಕೈನು ಕೂದಲೆಲ್ಲ ಎದ್ದಿರ್ತಾವೆ, ಕಣ್ಣಾಗ ನೀರು ಬರುತ್ತೆ. ಅದು ಒಂದು ಬ್ಯಾರನೇ ಎಕ್ಸ್ಪೀರಿಯನ್ಸ್. ಎಲ್ಲರೂ ಬರ್ರಿ, ಬಂದು ವಿಸಿಟ್ ಮಾಡಿರಿ ರಾಮ ಮಂದಿರ. ಭಾರಿ ಐತಿ. ಇನ್ನೂ ಫುಲ್ ಕಟ್ಟಿಲ್ಲ, ಅದನ್ನು ಇನ್ನೂ ಕಟ್ಟಾಕತ್ತಾರ. ಇನ್ನೂ 1 ವರ್ಷ 1.5 ವರ್ಷ ಹೋಗುತ್ತಂತ. ಈಗ ಇನ್ನು ಮನೆ ಐತಲ್ಲಿ, ಮುಂದೆ ಹೆಂಗೆ ಇರಬಾರ್ದು ವಿಚಾರ ಮಾಡಿರಿ. ನೀವು ಬಂದು ವಿಸಿಟ್ ಮಾಡಿರಿ. ಮತ್ತು ಫುಲ್ ಚೊಕ್ಕ ಕಲ್ಲಿನ ಕಟ್ಟಾರ, ಕಲ್ಲೊಳಗೆ. ಮತ್ತು ಭಾರಿ ಸಿಸ್ಟಮೆಟಿಕ್. ಎಲ್ಲೂ ಅಷ್ಟೊಂದು ಪೂರ್ತಿ 99% ಸ್ವಚ್ಛತಾ ಫುಲ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಎಲ್ಲ ಕಡೆ ಲಾಕರ್ ವ್ಯವಸ್ಥೆ ಅದಾವ. ನೀವು ಶೂ ಇಡ್ಬೋದು, ಶೂ ಇಡೋಕ್ಕೂ ಸಪ್ರೇಟ್ ವ್ಯವಸ್ಥೆ ಅದ, ನೀರಿನ ವ್ಯವಸ್ಥೆ ಅದ. ಅಪೋಲೋ ಕಡೆಯಿಂದ ಮೊಬೈಲ್ ಎಲ್ಲ ಸ್ವಿಚ್ ಆಫ್ ಮಾಡಿ ಹೋಗಿದ್ವಿ. ಈಗ ರಾಮ ಮಂದಿರ ದರ್ಶನ ಎಲ್ಲರೂ ಮುಗಿದೈತಿ. ಉಜ್ಜಯಿನಿ ಮಹಾಕಾಳೇಶ್ವರ ಕಡೆ ಹೊಂಟಿದ್ವಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.